ರೈತರ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದೇ ರೀತಿಯಾಗಿ ರೈತರು ಇನ್ನೂ 2 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ರೈತರ ಬೇಡಿಕೆಯಾದ ಬೆಳೆ ವಿಮೆ ಹಣ, ರೈತರ ಸಾಲ ಮನ್ನಾ, ಬರಗಾಲ ಘೋಷಣೆ ಬೇಡಿಕೆಯಾಗಿದೆ. ಇದರಲ್ಲಿ ಬೆಳೆ ವಿಮೆ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ರೈತರ ಇನ್ನೂ 2 ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖಂಡರು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ 3 ಅಂಶ ಏನಂದರೆ, ಒಂದು ಉಳಿದಂಥ ವಿಮೆ ಅಂದರೆ ಒಂದು 300 ಕೋಟಿ ರೂಪಾಯಿ ವಿಮೆ ಇತ್ತು, ಆ ವಿಮೆಯನ್ನು ಕೊಡ್ರಿ ಅಂತಕ್ಕಂಥದ್ದು. ಇನ್ನೊಂದು ಬರಗಾಲ ಘೋಷಣೆ ಮಾಡಿರಿ ಅಂತಕ್ಕಂಥದ್ದು ಇತ್ತು. ಇಂಥ ಸಂದರ್ಭದಾಗ ಸಾಲ ಮನ್ನಾ ಮಾಡಿರಿ ರೈತರದು ಅಂತಕ್ಕಂಥ ಈ 3 ಅಂಶದ ಒಂದು ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಕೊಟ್ಟಿದ್ದೀವಿ. ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಕೇಳಿದ್ದೀವಿ. ಸಾಕಷ್ಟು ಬಾರಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಸಾರಿ ಬಂದ್ರೂ ಕೂಡ ನಮ್ಮ ಮನವಿಯನ್ನು ತಗೊಂಡು ಎಲ್ಲೋ ಬಿಸಾಕಿರೋದನ್ನು ನಾವು ನೋಡಿದ್ದೀವಿ ಇಲ್ಲಿವರೆಗೂ. ಆದರೆ ಈ ಮುಖ್ಯಮಂತ್ರಿ ಹಾಗೆ ಮಾಡಲಿಲ್ಲ. ನಮಗೆ ಮಾತು ಕೊಟ್ಟಿದ್ದರು, ರೈತರಿಗೆ ನಿಮ್ಮದು ಬೆಳೆ ವಿಮೆ ಎಷ್ಟಿದೆ ಅದನ್ನು ಸಂಪೂರ್ಣ ಏನದ ಇವತ್ತಿನ ದಿವಸ 24 ಗಂಟೆಯಲ್ಲಿ ಅದೇನದನ್ನು ಬೆಳೆ ವಿಮೆ ಕೊಡ್ತೀನಿ ಅಂತಕ್ಕಂಥ ವಾಗ್ವಾದ ಮಾಡಿದರು. ಅದು 24 ಗಂಟೆಯಲ್ಲೇ 225 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಧನ್ಯವಾದ ಹೇಳ್ತಾ ಇದ್ದೀವಿ. ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದ್ದರು. ಅವರು ಕೂಡ ಈ ಸಾಲ ಮನ್ನಾದ ಬಗ್ಗೆ, ಈ ಬೆಳೆ ವಿಮೆಯ ಬಗ್ಗೆ ಅವರು ಸಾಕಷ್ಟು ಚರ್ಚೆ ಮಾಡಿದರು. ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ಕೂಡ ಅವ್ರನ್ನೂ ಹೇಳಿದರು, ಈ ಸಾರಿ ಇನ್ನು 15-20 ದಿವಸದಲ್ಲಿ ಇದು ಬೆಳೆ ವಿಮೆಯನ್ನು ನಾವು ಸಂಪೂರ್ಣವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ಅವರಿಗೂ ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಜೊತೆಗಿರ್ತಕ್ಕಂಥ 3 ಜನ ನಾವು ಮೊಟ್ಟ ಮೊದಲಾಗಿ ಗೃಹ ಮಂತ್ರಿಯಾಗಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸನ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ್ದೇ, ನಮಗೇನು ಪಾರ್ಟಿ ಪಂಕ ಇಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೂತನವಾಗಿ ಕಲಬುರಗಿಗೆ ಬಂದಂಥ ಅವರಿಗೂ ಸನ್ಮಾನ ಮಾಡಿದ್ವಿ. ಜೊತೆಗೆ ಡಾಕ್ಟರ್ ಶರಣಪ್ರಕಾಶ್ ಅವರ ಸನ್ಮಾನ ಮಾಡಿದ್ವಿ. ಆ ಸನ್ಮಾನ ಸ್ವೀಕಾರ ಮಾಡಿದ್ರು ಕೂಡ ನಮಗೇನದ ಬೆಳೆ ವಿಮೆ ಏನದ 225 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸಂತೋಷ ಸಲಕ್ಕೆ ಈ 3 ಜನ ಮಂತ್ರಿಗಳಿಗೆ ನಾವೆಂದ ದಿವಸ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇನ್ನೂ 2 ಅಂಶ, ಬಹುಶಃ ನಾವು ಮಳೆ ಬರಲಿಲ್ಲ, ಬರಗಾಲ ಬೀಳ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಬಹುಶಃ ಖಂಡಿತವಾಗಿ ಇದು ಬರಗಾಲ ಘೋಷಣೆ ಆಗಬೇಕು ಅಂತಕ್ಕಂಥ ಇನ್ನೊಂದು ಬೇಡಿಕೆ ಇದೆ. ಅದರ ಜೊತೆಗೆ 1 ಲಕ್ಷವರೆಗೆ, ಅಂದರೆ ರೈತ ಕಷ್ಟದಲ್ಲಿದ್ದಾಗ 1 ಲಕ್ಷವರೆಗೂ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದು ಕೂಡ ಹೇಳಿದ್ವಿ ನಾವು. ಅದನ್ನು ಚರ್ಚಿಸಿ ಅದು ಕಾನೂನುಬದ್ಧ ಯಾವ ಥರ ಬರ್ತದೆ ನೋಡ್ಕೊಂಡು ಅವ್ರೇನದ ಇದನ್ನು ಕೂಡ ಸಾಲ ಮನ್ನಾ ಮಾಡೋಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅಂದ್ರಲ್ಲ. ಅದಕ್ಕಾಗಿ ಎಲ್ಲರೂ ಅಲ್ಲೇನಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿರ್ಬೋದು, MLAಗಳು ಇರ್ಬೋದು, ಈ 3 ಮಂದಿ ಮಂತ್ರಿಗಳನ್ನ ನಾವು ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾದಂಥ ನವಕರ್ನಾಟಕ ರೈತ ಸಂಘದಿಂದ ಹಾಗೂ ಈ ಜಿಲ್ಲೆ ರೈತರ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಬಹುಶಃ ನನ್ನ ಅನಿಸಿಕೆ ಹಾಗೆ ಇನ್ನು 1 ವಾರ 10 ದಿವಸಗಳಲ್ಲಿ ಅದು ವಿಮೆಯನ್ನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆಗೆ ಮಾಡಿದ್ದಾರೆ. ಅದು ನಮ್ಗೆ ಬಂದು ಮುಟ್ಟಬೇಕಲ್ಲ, ರೈತರಿಗೆ ಬಂದು ಮುಟ್ಟದಾಗೆ ಅದು ವಿಶ್ವಾಸ. ಹೀಗಾಗಿ ಯಾವಾಗ ಮುಟ್ತದೆ ಗೊತ್ತಿಲ್ಲ. ನಾನು ಮಾತಾಡಿದಾಗ JD ಅವರಿಗೆ ಮಾತಾಡಿದಾಗ 10 ದಿವಸಗಳ ಕಾಲ ಬೇಕು, 10 ದಿವಸ ಆದ ನಂತರ ಎಲ್ಲ ರೈತರಿಗೆ ಜಮಾ ಮಾಡ್ತೇವೆ ಅಂತಕ್ಕಂತ ಹೇಳಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ. ಇವತ್ತು ವಿಶೇಷವಾಗಿ ನನಗೆ ಏನಾಗಿದೆ ಅಂದರೆ, ನಾವು ಮತ್ತು ಭಗವಂತರಾವ್ ಪಾಟೀಲ್ರು ನಮ್ಮ ಸಂಘಟಕರು ಚರ್ಚೆ ಮಾಡಿದಾಗ ಬಹುಶಃ ಈ ಪತ್ರಿಕಾದವ್ರನ್ನ ಯಾಕೆ ಹೊಗಳ್ತಂತಲ್ಲ, ಪತ್ರಿಕಾದವ್ರು ಒಂದು ಅತ್ಯಂತ ಎತ್ತರವಾದಂಥ ವಿಚಾರಗಳೇನು ನೀವು ಮಂತ್ರಿಗಳು ಬರಲಿ, ಮುಖ್ಯಮಂತ್ರಿಗಳು ಇಡ್ತಿರಲ್ಲ, ಅದು ನಮಗೆ ಶಕ್ತಿ ಸ್ಫೂರ್ತಿ ಆಗತ್ತವು. ಆ ಶಕ್ತಿಗೋಸ್ಕರ ಏನಾದ ಕೆಲಸ ಮಾಡ್ತದೇನೋ ಅಂತ ಅನ್ಸುತ್ತೆ. ನಮ್ಮ ಹೋರಾಟಕ್ಕೆ ಅವ್ರೇನು ಅಷ್ಟು ಬೆಲೆ ಕೊಡಲ್ಲ. ಆದರೆ ನೀವು ಕೇಳ್ತಕ್ಕಂಥ, ಅಲ್ಲಿ ನೋಡಿದ್ದೀನಿ ನಾನು, ಸುಮಾರು 70-80 ಜನ ಮಾಧ್ಯಮದ ಪ್ರತಿನಿಧಿಗಳು ಇದ್ರಿ. ಒಳ್ಳೆ ಫೋಜ್ ಆಯಿತು, ಒಳ್ಳೆ ಸಿಸ್ಟಮ್ ಆಯಿತು. ಅದೆಲ್ಲ ಎಲ್ಲದರಲ್ಲಿ ನೋಡ್ರಿ, ಡೆಕ್ಕನ್ ಹರ್ಡ್ ಇರ್ಬೋದು, ದ ಹಿಂದೂ ಇರ್ಬೋದು, ಎಲ್ಲ ಪೇಪರ್ದಲ್ಲಿ ಸರಿಯಾದ ರೀತಿಯಲ್ಲಿ ಅಂಕಿಅಂಶ ಬರೆದಿದ್ದನ್ನು ಅವ್ರು ಹೆದರಿ ಇದನ್ನು ಮಾಡಿರ್ಬೋದು ಅಂತಕ್ಕಂಥದ್ದು. ಇದೇ ರೀತಿ ನಮಗೆ ಸಹಕಾರ ರೈತರಿಗೆ ಇರಲಿ ಅಂತಕ್ಕಂಥ ಬೇರೆಯವ್ರದ್ದು ವಿಚಾರ ನನಗೆ ಗೊತ್ತಿಲ್ಲ. ಆದರೆ ರೈತ ಕಷ್ಟದಲ್ಲಿದ್ದಾಗ ರೈತನ ಪರವಾಗಿ ನೀವು ಇದ್ದೀರಿ ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ನಾವು ಮನವರಿಕೆ ಕೊಡಬೇಕಾಗ್ತದೆ. ತಮಗೂ ಕೂಡ ಈ 225 ಕೋಟಿ ರೂಪಾಯಿಯನ್ನು ಬೆಳೆ ವಿಮೆ ಮಾಡಿದ್ದಾರೆ. ಅದು ತಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ವಿಶೇಷವಾದಂಥ ಧನ್ಯವಾದ. ಯಾಕಂದ್ರೆ ಇವತ್ತಿನ ದಿವಸ ಇನ್ನೂ 2 ಇವೇನು ಹೇಳಿದ್ದೀನಿ, ಒಂದು ಬರಗಾಲ ಘೋಷಣೆ ಆಗಬೇಕು, ಇನ್ನೊಂದು 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕಂತಕ್ಕಂಥದ್ದು. ಹಾಗಾಗಿ ಇವೆರಡೂ ಆದರೆ ಅತ್ಯಂತ ಧನ್ಯವಾದ ತಮಗೆ ಹೇಳ್ತಕ್ಕಂಥದ್ದು ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದೆ.